ಸ್ನೇಹಿತರೆ, ಇವತ್ತು ರೇಷ್ಮಾ ಅವರು ಹಿಂದಿಯಿಂದ ಮಾಡಿದ್ರೆ ಹೆಚ್ಚು ಯಾಕೆ ಸುಖ ಸಿಗುತ್ತೆ ಎಂಬುದ್ರ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ನೋಡಿ. ಗುಲಾಬಿ ಬಣ್ಣದ ಬಾವಿ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಗದ್ದೆ ತೋಡುವ ವ್ಯಕ್ತಿಗೆ ಸಖತ್ ನೆಮ್ಮದಿ ಕೂಡ ಸಿಗುತ್ತದೆ ಎಂದು ಖುದ್ದಾಗಿ ರೇಷ್ಮಾ ಅವರೇ ಮಾಹಿತಿ ಕೊಟ್ಟಿರೋದು. ಹಿಂದೆಯಿಂದ ಎಲ್ಲರೂ ಇಷ್ಟಪಡ್ತಾರೆ. ತುಂಬಾ ಜನ ಸ್ನೇಹಿತರೆ ಹಿಂದೆಯಿಂದ ಗದ್ದೆ ಒಂದು ತೋಡಲು ಇಷ್ಟಪಡ್ತಾರೆ. ಈ ಒಂದು ಮಾಹಿತಿ ರೇಷ್ಮಾ ಅವರು ತುಮಕೂರು ಜಿಲ್ಲೆಯ ಸೀರೆಯಿಂದ ಮಾಹಿತಿ ಶೇರ್ ಮಾಡಿಕೊಂಡಿರೋದು. ಅದೇ ರೀತಿ ಹಿಂದೆಯಿಂದ ಯಾಕೆ ಹೆಚ್ಚು ಸುಖ ಸಿಗುತ್ತೆ, ಸೊ ಬನ್ನಿ ರೇಷ್ಮಾ ಅವರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಬಗ್ಗಿದರೆ ಗುಲಾಬಿ ಬಣ್ಣದ ಬಾಗಿಲು ಕ್ಲಿಯರ್ ಆಗಿ ಕಾಣಿಸುತ್ತದೆ. ಇಂದಿನ ಜೊತೆಗೆ ಹಿಂದಿನ ದಫಾ ಫುಟ್ಬಾಲ್ ಹಿಡಿದು ಜೋರಾಗಿ ನುಗ್ಗಿಸುವುದಕ್ಕೆ ಪುರುಷರಿಗೆ ಸಪೋರ್ಟ್ ಕೂಡ ಸಿಗುತ್ತದೆ. ಪುರುಷರಿಗೆ ಎದ್ದು ನಿಂತು ಮಾಡೋದಕ್ಕೆ ಅವಕಾಶ ಕೂಡ ಸಿಗುತ್ತೆ. ಸೊ ಹಾಗಾಗಿ ತುಂಬ ಜನರು ಸ್ನೇಹಿತರೆ ಹಿಂದೆಯಿಂದ ಗದ್ದೆ ತೋಡಲು ಇಷ್ಟಪಡುತ್ತಾರೆ ಎಂದು ಖುದ್ದಾಗಿ ರೇಷ್ಮಾ ಅವರೇ ಮಾಹಿತಿ ಕೊಟ್ಟಿರೋದು. ಆಂಟಿಯರಿಗೆ ಸ್ನೇಹಿತರೆ ಯಾವ ವಿಧಾನ ಇಷ್ಟ ನೋಡಿ ಬನ್ನಿ ಚರ್ಚೆ ಮಾಡೋಣ. ಆಂಟಿಯರು ಪ್ರತಿ ಒಂದು ವಿಧಾನದಲ್ಲಿ ಎಂಜಾಯ್ ಮಾಡುತ್ತಾರೆ, ಆದರೆ ಶಬ್ದ ಬರುವ ಹಾಗೆ ಜೋರಾಗಿ ಗದ್ದೆ ತೋಡಬೇಕು ಅಷ್ಟೇ ಎಂದು ರೇಷ್ಮಾ ಅವರು ಮಾಹಿತಿ ಕೊಟ್ಟಿರೋದು. ಇದರ ಜೊತೆಗೆ ಬೇಗ ರಸ ಬಿಡಬಾರದು ಎಂದು ಒಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ಪುರುಷರ ಹೊಟ್ಟೆ ಜಾಸ್ತಿ ಮುಂದೆ ಕೂಡ ಇರಬಾರದು ಎಂದು ಎರಡನೇ ಕಂಡೀಷನ್ ಹೇಳಿದ್ದಾರೆ. ಪುರುಷರ ಹೊಟ್ಟೆ ಜಾಸ್ತಿ ಮುಂದೆ ಇದ್ದರೆ ಜೋರಾಗಿ ಗದ್ದೆ ತೋಡೋದಕ್ಕೆ ಅವರಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಎಂದು ರೇಷ್ಮಾ ಅವರು ಮಾಹಿತಿ ಕೊಟ್ಟಿರೋದು. ಇದು ಸ್ನೇಹಿತರೆ ಟೊಯೋಟಾ ಸಿಯೆಂಟಾ ಇವರ ಹತ್ತಿರ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಇದೆ. ಪ್ರಸ್ತುತ ಈ ಒಂದು ಕಾರ್ ರೆಂಟ್ಗೆ ಕೊಟ್ಟು ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಮನೆಯಲ್ಲಿ ಈ ಒಂದು ಕಾರ್ ಡ್ರೈವಿಂಗ್ ಮಾಡಲು ಯಾರೂ ಇಲ್ಲ, ಅದಕ್ಕೆ ಸ್ನೇಹಿತರೆ ರೆಂಟ್ಗೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ ಸ್ನೇಹಿತರೆ MPV ಡಿಸೈನ್ ಹೊಂದಿರುತ್ತೆ, ಜೊತೆಗೆ ಶಾರ್ಟ್ ಬೋನೆಟ್ ಕೂಡ ಹೊಂದಿರುತ್ತೆ. ಇದರ ಫ್ರಂಟ್ ಗಿಲ್ ಬಂದ್ಬಿಟ್ಟು ಲಾರ್ಜ್ ಟ್ರಿಪಲ್ ಜೋಡಲ್ ಒಂದು ಟೈಪ್ ಆಗಿರುತ್ತೆ. ಅದೇ ರೀತಿ ಹೆಡ್ ಲ್ಯಾಂಪ್ಸ್ ಬಂದ್ಬಿಟ್ಟು ಶಾರ್ಪ್ ಆಗಿದ್ದು ಹೆಲೋಜನ್ ಲೈಟ್ ನಾವು ನೋಡ್ಬೋದು ಸ್ನೇಹಿತರೆ. ಬಾಡಿ ಕಲರ್ ಮತ್ತು ಬಂಪರ್ ಕಲರ್ ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಒಂದು ಮಾಡರ್ನ್ ಲುಕ್ ಕೊಡುತ್ತದೆ. ಇದರ ಒಂದು ಟೈಲ್ ಲ್ಯಾಂಪ್ಸ್ ಬಂದ್ಬಿಟ್ಟು ವರ್ಟಿಕಲ್ ರ್ಯಾಪ್ ರೌಂಡ್ ಅಲ್ಲಿ ನಾವು ನೋಡ್ಬೋದು. ಅಂಡ್ ಬ್ಯಾಕ್ ಸೈಡ್ ವಿಂಡ್ ಶೀಲ್ಡ್ ಬಂದ್ಬಿಟ್ಟು ತುಂಬಾನೇ ದೊಡ್ಡದಾಗಿರುತ್ತೆ. ಅದೇ ರೀತಿ ಇದಕ್ಕೆ ಸ್ನೇಹಿತರೆ ಸ್ಲೈಡಿಂಗ್ ರಿಯರ್ ಡೋರ್ ಕೂಡ ನಾವು ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು. ಅಂಡ್ ನೋಡೋದಕ್ಕೆ ಒಂದು ಬಾಕ್ಸಿ ಹಾಗೂ ಒಳ್ಳೆ ಅಟ್ರಾಕ್ಟಿವ್ ಆಗಿರತಕ್ಕಂಥ ಕಾರ್ ಆಗಿರುತ್ತೆ. ಈ ಒಂದು ಕಾರಲ್ಲಿ 1.5 ಲೀಟರ್ಸ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು CVT ಮತ್ತು ಆಟೋಮೆಟಿಕ್ ಎರಡು ನೋಡ್ಬೋದು. ಸೀಟಿಂಗ್ ಕೆಪಾಸಿಟಿ 7 ರಿಂದ 9 ಜನ ಕುಳಿತುಕೊಳ್ಬೋದು. ಅಂಡ್ ಇದರ ಒಂದು ಫ್ಯೂಲ್ ಎಫಿಷಿಯನ್ಸಿ ಬಂದ್ಬಿಟ್ಟು 20 ಕಿಲೋಮೀಟರ್ ವರೆಗೆ ಇರುತ್ತೆ.